ಕೊಟ್ಟಿದ್ದಾರೆ. ಅದನ್ನೇ ನಾವು ನೋಡ್ತಾ ಹೋಗೋಣ. ರಾಜ್ಯ ಕಾರ್ಯಕಾರಿಣಿ ನಿಯಮಗಳು ಅಥವಾ ನಿರ್ಣಯಗಳು ಏನಿದೆ ಅಂತ ನೋಡೋಣ. ಸರ್ಕಾರಿ ನೌಕರರ ಸಂಘದ ಸಹಯೋಗದಲ್ಲಿ NPS ಸಂಘಟನೆ ಬಲವರ್ಧನೆ ಹಾಗೂ NPS ಅಧ್ಯಯನ ಸಮಿತಿ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಹಕ್ಕೊತ್ತಾಯ ಮಾಡುವಂಥದ್ದು. OPS ಜಾರಿಗಾಗಿ ಹೋರಾಟ ನಡೆಸುವುದು ಕೂಡ ಎರಡನೇ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ ಆಗಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜಿಸಿರುವ NPS ನೌಕರರ ಸಮ್ಮೇಳನದಲ್ಲಿ ರಾಜ್ಯದ ನೌಕರರು ಭಾಗವಹಿಸುವಂತೆ ಸಂಘಟನೆ ಸನ್ನದ್ಧರಾಗಿರಬೇಕು, ಯಾವುದೇ ದೇಣಿಗೆ ಸಂಗ್ರಹಿಸದಿರುವುದು. ಏನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ NPS ನೌಕರರ ಸಮ್ಮೇಳನದಲ್ಲಿ ನೌಕರರು ಭಾಗವಹಿಸಬೇಕು ಮತ್ತು ಯಾವುದೇ ರೀತಿಯಾದಂಥ ಚಂದದಂದ ಮಾಡಬಾರದು, ದೇಣಿಗೆಯನ್ನು ಸಂಗ್ರಹಿಸಬಾರದು ಅಂತ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪಾಯಿಂಟಲ್ಲಿ OPS ಜಾರಿ ಸಂಬಂಧ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೈಗೊಳ್ಳುವ ನಿರ್ಣಯಕ್ಕೆ ಬೆಂಬಲಿಸಿರುವುದು ಅಂತ. ಸೊ ಬೇಸಿಕಲಿ OPSಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಯಾವ ರೀತಿಯಾದಂಥ ಒಂದು ಡಿಸಿಷನನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ಸರ್ಕಾರಿ ನೌಕರರು ಬೆಂಬಲಿಸಬೇಕು ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಬೆಟ್ಟದಲ್ಲಿ ಸಂಘದ ಮುಂದಿನ ರಾಜ್ಯ ಕಾರ್ಯಕಾರಿಣಿ ಸಭೆ ಆಯೋಜನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಮುಂದಿನ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಈ ರೀತಿಯಾದಂಥ ಒಂದು ಮಾಹಿತಿ ಇಲ್ಲಿ ಬರ್ತಾ ಇರುವಂಥದ್ದು. ಸೋಷಿಯಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡ್ ಆಗ್ತಾ ಇರುವಂಥ ಮಾಹಿತಿ CS ಷಡಕ್ಷರಿ ಅವ್ರ ಕಡೆಯಿಂದ ಬಂದಿದೆ. ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ತರದಿದ್ದಲ್ಲಿ ರಾಜ್ಯ ವ್ಯಾಪ್ತಿ ಸರ್ಕಾರಿ ಕಚೇರಿಗಳನ್ನು ಬಂದ್ ಮಾಡಿ ಅನಿವಾರ್ಯವಾಗಲಿದೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ CS ಷಡಕ್ಷರಿ ಗುಡುಗಿದ್ದಾರೆ. ಅಖಿಲ ಕರ್ನಾಟಕ NPS ನೌಕರರ ಸಂಘದಿಂದ ಭಾನುವಾರ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ 2ನೇ ಕಾರ್ಯಕಾರಿಣಿ ಸಭೆ ಉದ್ಘಾಟಿಸಿ ಮಾತನಾಡಿರುವಂಥ ಅವರು, ಈ ಬಾರಿ ನಮ್ಮ ಹೋರಾಟ ಸಾಂಕೇತಿಕವಲ್ಲ, ಇಡೀ ವ್ಯವಸ್ಥೆಯನ್ನು ಸ್ತಬ್ಧಗೊಳಿಸುವ ಕರ್ನಾಟಕ ಬಂದ್ ಮಾದರಿಯಲ್ಲಿ ನಡೆಯಲಿದೆ. ಪ್ರತಿಭಟನೆ ಹತ್ತಿಕ್ಕಲು ಸರ್ಕಾರದ ಬಂಧನ, ಅಮಾನತು, ಜೈಲು ಶಿಕ್ಷೆಯಂತಹ ಒಂದು ಕ್ರಮಗಳಿಗೂ ಕೂಡ ಮುಂದಾದರೂ ನೌಕರರು ಹಿಂದೆ ಸರಿಯೋದಿಲ್ಲ ಎಂದು ಗುಡುಗಿದರು. NPS ನೌಕರರ ಸಂಘದ ರಾಜ್ಯಾಧ್ಯಕ್ಷ MA ನಾಗೇಗೌಡ ಮಾತನಾಡಿ, ಅಸಹಾಯಕತೆ ಆಕ್ರೋಶವಾಗಿ ಸ್ಫೋಟಗೊಳ್ಳುವ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. UPS GPS ನಂತ ಯಾವುದೇ ಮಧ್ಯಂತರ ಆಯ್ಕೆಗಳನ್ನು ನಾವು ಒಪ್ಪುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನೋಡಿ, ಎಲ್ಲರೂ ಕೂಡ ಸೀರಿಯಸ್ ಆಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇರುವಂಥದ್ದು. UPS ಅಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಮತ್ತು ಇನ್ನೊಂದು ಹೈಬ್ರಿಡ್ ಪೆನ್ಷನ್ ಸ್ಕೀಮ್ ಅಂತ ಏನೋ ಪ್ರಪೋಸ್ ಮಾಡಿದ್ದಾರೆ. ಬಟ್ ಅವೆಲ್ಲವೂ ಕೂಡ ನಡೆಯೋದಿಲ್ಲ. ನಮಗೆ ಬೇಕಾಗಿರುವಂಥದ್ದು OPS ಹಳೆಯ ಪಿಂಚಣಿ ಯೋಜನೆ ಮಾತ್ರ. ಆ ಒಂದು ಯೋಜನೆ ಬಂದರೆ ಮಾತ್ರ ನಾವು ಏನು ಬೇಸಿಕಲಿ ಈ ಒಂದು ಹೋರಾಟ ಇದೆ ಅದನ್ನು ನಿಲ್ಲಿಸ್ತೇವೆ, ಇಲ್ಲಾಂದರೆ ನಿಲ್ಲಿಸೋದಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಹೋರಾಟ ಯಾವುದೇ ಸಣ್ಣ ಪುಟ್ಟ ಫ್ರೀಡಮ್ ಪಾರ್ಕ್ನಲ್ಲಿ ಕೂತ್ಕೊಂಡು ಘೋಷಣೆ ಕೂಗುವಂಥ ಹೋರಾಟ ಆಗಿರೋದಿಲ್ಲ. ನಿಮಗೆಲ್ಲರೂ ಕೂಡ ಗೊತ್ತಿದೆ, ಪ್ರೀವಿಯಸ್ ಆಗಿ ಕೂಡ ನೋಡಿದ್ದೀರಾ ಸರ್ಕಾರಿ ನೌಕರರ ಹೋರಾಟ ಅಂದರೆ ಯಾವ ರೀತಿಯಾದಂಥ ಹೋರಾಟ ಇರುತ್ತೆ ಅಂತ. ಸೊ ಕಚೇರಿಗಳನ್ನು ಬಂದ್ ಮಾಡಿ ಪೆನ್ ಡೌನ್, ಬೇಸಿಕಲಿ ಕೆಲಸಕ್ಕೆ ಯಾರು ಕೂಡ ಸರ್ಕಾರಿ ನೌಕರರು ಬರೋದಿಲ್ಲ. ಅದರಿಂದ ಏನು ಸರ್ಕಾರಿ ನೌಕರರಿಂದ ತೊಂದರೆ ಆಗುತ್ತೆ ಜನಸಾಮಾನ್ಯರಿಗೆ, ಇದರಿಂದ ಏನು ಸರ್ಕಾರಕ್ಕೆ ಧಿಕ್ಕಾರ ಹಾಕ್ತಾರೆ, ಆ ಒಂದು ಸ್ಥಿತಿ ನೀವು ಕೂಡ ನೋಡಿದ್ದೀರಾ ಎಷ್ಟು ಗಂಭೀರವಾಗಿರುತ್ತೆ ಅಂತ. ಸೊ ಹಾಗಾಗಿ ಒಂದು ಗಂಭೀರವಾಗಿರುವಂಥ ಹೋರಾಟ ಆಗಲಿದೆ. ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳನ್ನು ಬಂದ್ ಮಾಡಿ ಹೋರಾಟವನ್ನು ಮಾಡ್ತೇವೆ. ಇದರಿಂದ ಯಾವುದೇ ಅಮಾನತಿನ ಒಂದು ನಾವು ಹೆದರಿಕೆಯನ್ನು ನಾವು ಒಪ್ಕೊಳ್ಳೋದಿಲ್ಲ, ಯಾವುದೇ ರೀತಿಯಾದಂಥ ಜೈಲು ಶಿಕ್ಷೆಗೆ ನಾವು ಹೆದರೋದಿಲ್ಲ. ಆ ರೀತಿಯಾದಂಥ ಮಾಹಿತಿಯನ್ನು ಕೂಡ, ಆ ರೀತಿಯಾದಂಥ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಹೋರಾಟ ತುಂಬಾ ಭೀಕರವಾಗಿರುತ್ತೆ, ಅದ್ರ ಜೊತೆಗೇನೆ ತುಂಬಾ ಪರಿಣಾಮಕಾರಿಯಾಗಿ ಕೂಡ ಇರಲಿದೆ ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಸೊ OPS ಜಾರಿಗೊಳಿಸಿದ್ದಾರೆ. ಕರ್ನಾಟಕ ಬಂದ್, NPS ನೌಕರರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಭೆ, ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಎಚ್ಚರಿಕೆ, ಕೈಗೊಂಡ ನಿರ್ಣಯಗಳನ್ನು ಕೂಡ ಇಲ್ಲಿ ನೀವು ನೋಡ್ತಾ ಇದ್ದೀರಾ. OPSಗಾಗಿ ಕರ್ನಾಟಕ ಬಂದ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ಷಡಕ್ಷರಿ ಘೋಷಣೆ, 5,000 ಕೋಟಿ ರೂಪಾಯಿ ಉಳಿತಾಯ ಆಗ್ತಾ ಇರುವಂಥದ್ದು. ನೋಡಿ, ಇದ್ರ ಬಗ್ಗೆ ನಾವು ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಮಾತನಾಡ್ತಾ ಇರುವಂಥದ್ದು. ಕರ್ನಾಟಕಕ್ಕೆ ಹೋಲಿಸಿದರೆ ದುಪ್ಪಟ್ಟು ಸರ್ಕಾರಿ ನೌಕರರ ಹೊಂದಿರುವ ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ ಈಗಲೂ OPS ಜಾರಿಯಲ್ಲಿದೆ. IAS ಮತ್ತು ಇತರ ಉನ್ನತ ಅಧಿಕಾರಿಗಳಿಗೆ ರಾಷ್ಟ್ರೀಯ ಪಿಂಚಣಿ ಯೋಜನೆ